ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಸೈನ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿವಿಸಿಬಿಲಿಟಿ ರೂಲ್ ಅಂದರೆ ಏನು, ಅದರ ಉಪಯೋಗಗಳೇನು, ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ಥರ ಅದನ್ನು ಬಳಕೆ ಮಾಡ್ಬೋದು ಅಂತೆಲ್ಲ ನಾನು ಡಿಸ್ಕಸ್ ಮಾಡಿದ್ದೆ. ಓಕೆ, ನಾನು ಒಂದು ಓವರ್ವ್ಯೂ ಕೊಡ್ತೀನಿ ನೋಡಿ. ಡಿವಿಸಿಬಿಲಿಟಿ ರೂಲ್ ಅಂದರೆ ಏನು ಅಂದರೆ, ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ರೆ ನಮಗೆ ಕೆಲವೊಂದು ರೂಲ್ಸ್ ಇರುತ್ತೆ. ಪರ್ಟಿಕ್ಯುಲರ್ ನಂಬರ್ಗೆ ಒಂದೊಂದು ರೂಲ್ ಇರುತ್ತೆ. ಆ ರೂಲ್ಸ್ ಗೊತ್ತಿದ್ರೆ ನಮ್ಗೆ ಯಾವುದೇ ಒಂದು ನಂಬರ್ ಕೊಟ್ಟಿದ್ರು, ಫಾರ್ ಎಕ್ಸಾಂಪಲ್ 5, 6, 7, 4 ಈ ಥರ ಯಾವುದೇ ಒಂದು ನಂಬರ್ ಕೊಟ್ಟಿದ್ರೆ ಈ ನಂಬರು ಯಾವ ನಂಬರಿಂದ ಡಿವಿಸಿಬಲ್ ಆಗುತ್ತೆ ಅಂತ ನಾವು ಕೆಲವೇ ಕ್ಷಣಗಳಲ್ಲಿ ನಾವು ಕಂಡುಹಿಡಿಬಹುದು, ಐಡೆಂಟಿಫಿಕೇಶನ್ ಮಾಡಬಹುದು. ಸರಿನಾ? ಈ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿವಿಸಿಬಿಲಿಟಿ ರೂಲ್ ಫಾರ್ 1, 2 ಮತ್ತೆ 3 ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಡಿವಿಸಿಬಿಲಿಟಿ ರೂಲ್ ಫಾರ್ 1 ಏನ್ ಹೇಳುತ್ತೆ ಅಂದ್ರೆ, ಆಲ್ ಇಂಟಿಜರ್ಸ್ ಆರ್ ಡಿವಿಸಿಬಲ್ ಬೈ 1. ಇಂಟಿಜರ್ಸ್ ಅಂದ್ರೆ ಏನು? ಇಂಟಿಜರ್ಸ್ ಅಂದ್ರೆ 0 ಆಗಿರುತ್ತೆ. ಓಕೆ, ಮತ್ತೆ ಹೋಲ್ ನಂಬರ್ಸ್, ಓನ್ಲಿ ಹೋಲ್ ನಂಬರ್ಸ್ ಆಗಿರುತ್ತೆ. ಈಗ ಫ್ರಾಕ್ಷನ್ಸ್ P/Q ಫಾರ್ಮ್, ಈ ಫ್ರಾಕ್ಷನ್ಸ್ ಇಂಟಿಜರ್ಸ್ ಅಂತ ಹೇಳಲ್ಲ ನಾವು. ಓಕೆನಾ? ಫ್ರಾಕ್ಷನ್ಸ್ ಅನ್ನ, ಡೆಸಿಮಲ್ಸ್ ಅನ್ನ, ಈ ತರ ನಂಬರ್ಗಳನ್ನ ನಾವು ಇಂಟಿಜರ್ಸ್ ಅಂತ ಕರೆಯಲ್ಲ. ಇಂಟಿಜರ್ಸ್ ಅಂದ್ರೆ ಏನಂದ್ರೆ, ದೇ ಆರ್ ದ ಹೋಲ್ ನಂಬರ್ಸ್. ಓಕೆನಾ? ಹೋಲ್ ನಂಬರ್ಸ್, ಅವು ಪಾಸಿಟಿವ್ ಆಗಿರ್ಬೋದು ಮತ್ತೆ ನೆಗೆಟಿವ್ ಆಗಿರ್ಬೋದು. ಅಂತ ನಂಬರ್ಗಳನ್ನ ನಾವು ಇಂಟಿಜರ್ಸ್ ಅಂತ ಕರಿತೀವಿ. ಆಲ್ ಇಂಟಿಜರ್ಸ್, ಎಲ್ಲಾ ಇಂಟಿಜರ್ಸ್ಗಳು ನಂಬರ್ 1 ಇಂದ ಡಿವಿಸಿಬಲ್ ಆಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 44 1s 44 ಆಗಿರುತ್ತಲ್ವಾ? ಓಕೆ, ಈಗ 548 ಡಿವೈಡೆಡ್ ಬೈ 1 ಮಾಡಿದ್ರೆ ಅದು ನನಗೆ ಆನ್ಸರ್ 548 ಬರುತ್ತೆ. ಹೌದಾ? ಸೊ ಆಲ್ ಇಂಟಿಜರ್ಸ್ ಆರ್ ಡಿವಿಸಿಬಲ್ ಬೈ 1 ಅಂತ ಹೇಳ್ಬೋದು ನಾವು. ಸರಿನಾ? ನೆಕ್ಸ್ಟ್, ಡಿವಿಸಿಬಿಲಿಟಿ ರೂಲ್ ಫಾರ್ 2 ಏನ್ ಹೇಳುತ್ತೆ ಅಂದ್ರೆ, ಇಫ್ ದ ಲಾಸ್ಟ್ ಡಿಜಿಟ್ ಆಫ್ ಗಿವನ್ ನಂಬರ್ ಈಸ್ ಈವನ್ ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ 2. ಅಂದ್ರೆ ಲಾಸ್ಟ್ ಡಿಜಿಟ್, ಕೊನೆ ಡಿಜಿಟ್ ಅಂದ್ರೆ, ಕೊನೆದಂದ್ರೆ ಯಾವ್ದು ಹೇಳಿ? ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಅಂತ ಹೇಳ್ತೀವಲ್ವಾ. ಒನ್ಸ್ ಪ್ಲೇಸ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಒನ್ಸ್ ಪ್ಲೇಸ್ ಅಲ್ಲಿ ಏನಾಗಿರ್ಬೇಕು? ಈವನ್ ನಂಬರ್ ಆಗಿರ್ಬೇಕು. ಈಗ ಈವನ್ ನಂಬರ್ಸ್ ಅಂದ್ರೆ ಏನು? ಈವನ್ ನಂಬರ್ಸ್ ಅಂದ್ರೆ 0, 2, 4, 6, 8 ಈ ನಂಬರ್ಗಳನ್ನ ನಾವು ಈವನ್ ನಂಬರ್ಸ್ ಅಂತ ಹೇಳ್ತೀವಿ. ಹೌದಾ? ಕೊನೆ ಡಿಜಿಟ್ ಅಂದ್ರೆ ಯೂನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಅಲ್ಲಿ ಕೊಟ್ಟಿರೋ ನಂಬರಿಗೆ ಅದು ಈವನ್ ನಂಬರ್ ಆಗಿದ್ರೆ, ಸೊ ಇಲ್ಲಿ 8 ಇದೆ. ಹೌದಾ? 1028. ಸೊ ಕೊನೆಯಲ್ಲಿ ಏನಿದೆ? ಯೂನಿಟ್ಸ್ ಪ್ಲೇಸ್ ಅಲ್ಲಿ 8 ಇದೆ. ಸೊ 8 ಇಸ್ ಈವನ್ ನಂಬರ್ ಅಲ್ವಾ? ಸೊ ದಿಸ್ ಇಸ್ ಡಿವಿಸಿಬಲ್ ಬೈ 2. ಮತ್ತೆ 316 ಯೂನಿಟ್ಸ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ? 6 ಇದೆ. ಇದು ಈವನ್ ನಂಬರ್ ಅಲ್ವಾ? ಓಕೆ, 6 ಇಸ್ ಈವನ್ ನಂಬರ್. ಸೊ ದಿಸ್ 316 ಈಸ್ ಡಿವಿಸಿಬಲ್ ಬೈ 2. ಓಕೆ, ಅದೇ ತರ ಇಲ್ಲಿ 8 ಇದೆ, ಇಲ್ಲಿ 0 ಇದೆ. ಹೌದಾ? ಯೂನಿಟ್ಸ್ ಪ್ಲೇಸ್ ಅಲ್ಲಿ. ಸೊ ಈ ಎಲ್ಲಾ ನಂಬರ್ಗಳು 2 ಇಂದ ಡಿವಿಸಿಬಲ್ ಆಗುತ್ತೆ. ವೆರಿ ಸಿಂಪಲ್ ಅಲ್ವಾ? ಈ ಕೊನೆಯಲ್ಲಿ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇದ್ರೆ ಆ ಕಂಪ್ಲೀಟ್ ನಂಬರು 2 ಇಂದ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗುತ್ತೆ. ಈಗ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗೋದು ಏನು ಅಂದ್ರೆ, ನಾನು ಈ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀಟಾಗಿ. 0 ಬರಬೇಕು, ರಿಮೈಂಡರ್ 0 ಬಂದ್ರೆ ಆಗ ಆ ನಂಬರು ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗಿದೆ ಅಂತ ಅರ್ಥ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ 5848. ಹೌದಾ? 5848. ಓಕೆ, ರೈಟ್? ಸೊ 2 ಇಂದ ಡಿವಿಸಿಬಲ್ ಆಗುತ್ತಾ ಇಲ್ಲ ಕಂಪ್ಲೀಟ್ ಆಗಿ ಅಂತ ನಾವು ಚೆಕ್ ಮಾಡೋಣ. ಸೊ 2 2s 4 ಆಗಿರುತ್ತೆ. 1 ಈ 8 ಕೆಳಗಡೆ ಇಳಿಸ್ಕೊಳ್ಳಿ. 2 9s 18. ಹೌದಾ? ನೆಕ್ಸ್ಟ್ 0 ಮತ್ತೆ ಈ 4. ಓಕೆ, 2 2s 4, 0. ನೆಕ್ಸ್ಟ್ ಅಗೇನ್ 8, 2 4s 8. ಓಕೆ, ರಿಮೈಂಡರ್ 0 ಆಯ್ತಲ್ವಾ? ಸೊ ರಿಮೈಂಡರ್ 0 ಬಂದ್ರೆ ಈ ಪರ್ಟಿಕ್ಯುಲರ್ ನಂಬರ್ 2 ಇಂದ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗ್ತಾ ಇದೆ ಅಂತ ಅರ್ಥ. ಸರಿನಾ? ಸೊ ಈ ತರ ನಾವು ರೀಚೆಕ್ ಮಾಡ್ಕೋಬಹುದು. ರೈಟ್? ನೆಕ್ಸ್ಟ್, ಡಿವಿಸಿಬಿಲಿಟಿ ರೂಲ್ ಫಾರ್ 3. ಓಕೆ, 3 ಇಂದ ಯಾವ್ಯಾವ ನಂಬರ್ಸ್ ಡಿವಿಸಿಬಲ್ ಆಗುತ್ತೆ ಅಂತ ನಾವು ಕೆಲವೇ ಕ್ಷಣಗಳಲ್ಲಿ ಯಾವ ತರ ತಿಳ್ಕೋಬಹುದು ಅಂದ್ರೆ, ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 3 ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ 3. ಅಂದ್ರೆ ಸಮ್ ಅಂದ್ರೆ ಏನ್ ಹೇಳಿ? ಅಡಿಷನ್ ಅಲ್ವಾ? ಸಮ್ ಅಂದ್ರೆ ಅಡಿಷನ್. ಸೊ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಅ ಗಿವನ್ ನಂಬರ್, ಕೊಟ್ಟಿರೋ ನಂಬರ್ದು ಡಿಜಿಟ್ಸ್ ನಾವು ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ನಮ್ಗೆ ಏನ್ ರಿಸಲ್ಟ್ ಬರುತ್ತೋ ಅದು 3 ಇಂದ ಡಿವಿಸಿಬಲ್ ಆದ್ರೆ ದೆನ್ ಕಂಪ್ಲೀಟ್ ನಂಬರು 3 ಇಂದ ಡಿವಿಸಿಬಲ್ ಆಗಿರುತ್ತೆ ಅಂತ ಅರ್ಥ. ಸರಿನಾ? ಇಲ್ಲಿ ನೋಡಿ, ನಾವು ಚೆಕ್ ಮಾಡೋಣ. ಪರ್ಟಿಕ್ಯುಲರ್ ನಂಬರ್ ಫಾರ್ ಎಕ್ಸಾಂಪಲ್ 342 ಇದೆ ನಂಬರ್. ಓಕೆ, ಇಲ್ಲಿ ನಾವು ಎಲ್ಲಾ ಡಿಜಿಟ್ಸ್ ಅನ್ನ 3 ಡಿಜಿಟ್ಸ್ ಇದಾವೆ. ಈ 3 ಡಿಜಿಟ್ಸ್ ಅನ್ನ ನಾವು ಆಡ್ ಮಾಡ್ಬೇಕು, ಸಮ್ ಮಾಡ್ಬೇಕು. ಓಕೆ, ಎಷ್ಟು ಬರುತ್ತೆ ನೋಡೋಣ. 3 + 4 ಎಷ್ಟಾಗುತ್ತೆ? 7 ಆಗುತ್ತೆ. 7 + 2 9 ಆಗುತ್ತೆ. ಹೌದಾ? 9 ಇಸ್ ಡಿವಿಸಿಬಲ್ ಬೈ 3. 3 1s 9 ಬರುತ್ತಲ್ವಾ?
So ಈ ಕಂಪ್ಲೀಟ್ ನಂಬರ್ 342 is divisible by 3. Okay, next 573. Okay, 5 plus 7 12 ಆಗುತ್ತೆ. 12 plus 3 15. So 15 ಸಹ 3 ones ಅಲ್ಲಿ ಬರುತ್ತೆ. 3 5s 15, right? Okay, next 888. 8 3s 24. ಹೌದಾ? 3 8s 24 ಬರುತ್ತಲ್ವಾ? ಸೊ 3 ones ಅಲ್ಲಿ ಈ 24 ನಂಬರು ಬರುತ್ತೆ. ನೆಕ್ಸ್ಟ್ 7 plus 8 ಎಷ್ಟಾಗುತ್ತೆ ಹೇಳಿ? 15. ಸೊ 3 5s 15. ಇದು ಈ ನಂಬರು 3 ಇಂದ ಡಿವಿಸಿಬಲ್ ಆಗತ್ತೆ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ದಿಸ್ ಒನ್ 2 plus 1 3, 3 plus 4 7, 7 plus 8 ಅಗೇನ್ 15. ಸೊ ಮತ್ತೆ 15 ಬಂತು. ಸೊ ಈ ಬಂದಿರೋ ನಂಬರು 15 ಆಗಿರೋದ್ರಿಂದ ಈ ನಂಬರ್ 2148 ಸಹ 3 ಇಂದ ಡಿವಿಸಿಬಲ್ ಆಗತ್ತೆ. ನೆಕ್ಸ್ಟ್ 44578. ಸೊ 3 plus 4 7, 7 plus 5 12, 12 plus 7 19, 19 plus 8 ಎಷ್ಟಾಗುತ್ತೆ? 27 ಆಗತ್ತೆ, ರೈಟ್? ಈ 27 3 ಇಂದ ಡಿವಿಸಿಬಲ್ ಆಗುತ್ತಲ್ವಾ? 3 9s 27, ಹೌದಾ? ಸೊ ಆದ್ರಿಂದ ಈ ಕಂಪ್ಲೀಟ್ ನಂಬರ್ ಸಹ 3 ಇಂದ ಡಿವಿಸಿಬಲ್ ಆಗತ್ತೆ. ಈಗ ಒಂದು ಎಕ್ಸಾಂಪಲ್ ತಗೊಂಡು ರೀಚೆಕ್ ಮಾಡೋಣ. 34,578. ಸೊ ಇದು ಕಂಪ್ಲೀಟ್ ಆಗಿ 3 ಇಂದ ಡಿವಿಸಿಬಲ್ ಆಗುತ್ತಾ ಇಲ್ಲ ಅಂತ ರೀಚೆಕ್ ಮಾಡೋಣ, ಸರಿನಾ? ಇಲ್ಲಿ ನೋಡಿ, 3 1s 3, ಹೌದಾ? 0 ಆಗುತ್ತೆ. ಈ 4 ಇಳಿಸ್ಕೊಂತೀರಾ. ಮತ್ತೆ 3 1s 3 1, ಮತ್ತೆ 5 3 5s 15 ಆಗುತ್ತೆ. ಓಕೆ, ಇಲ್ಲಿ 0. ನೆಕ್ಸ್ಟ್ ಇಲ್ಲಿ 7 ಇಳಿಸ್ಕೊಂಡ್ರೆ 3 2s 6 ಆಗುತ್ತೆ. 1 ಮತ್ತೆ ಲಾಸ್ಟ್ ಅಲ್ಲಿ ಈ 8 ಇಳಿಸ್ಕೊಂತೀರಾ. ಈಗ ಲಾಸ್ಟ್ ಅಲ್ಲಿ 3 6 18. ಸೊ ಲಾಸ್ಟ್ ಅಲ್ಲಿ ರಿಮೈಂಡರ್ ಏನ್ ಬಂತ ಹೇಳಿ? 0 ಬಂತಲ್ವಾ? ಸೊ ಈ 0 ಇಂಡಿಕೇಟ್ ಏನ್ ಮಾಡುತ್ತೆ ಅಂದ್ರೆ 34,578 ಈ ಕೊಟ್ಟಿರೋ ನಂಬರು 3 ಇಂದ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗತ್ತೆ, ಸರಿನಾ? ಸೊ ಈ ಲಾಂಗ್ ಮೆಥಡ್ ಆಗುತ್ತಲ್ವಾ ಇದು, ನೀವು ಶಾರ್ಟ್ ಕಟ್ ಆಗಿ ನೀವು ಕೊಟ್ಟಿರೋ ನಂಬರ್ ಏನಿರುತ್ತೋ ಅದರ ಡಿಜಿಟ್ಸ್ ಅನ್ನು ಆಡ್ ಮಾಡಿ ಈ ರಿಸಲ್ಟ್ ಏನ್ ಬಂದಿರುತ್ತಲ್ವಾ ಆನ್ಸರ್, ಈ ಆನ್ಸರ್ 3 ones ಅಲ್ಲಿ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ ವೆದರ್ ಇಟ್ ಈಸ್ ಡಿವಿಸಿಬಲ್ ಬೈ 3 ಆರ್ ನಾಟ್ ಅಂತ, ಸರಿನಾ? ಸೊ ಈ ವಿಡಿಯೋಲ್ಲಿ ನಾವು ಡಿವಿಸಿಬಿಲಿಟಿ ರೂಲ್ ಫಾರ್ 1 2 ಮತ್ತೆ 3 ಅನ್ನ ನೋಡಿದ್ವಿ, ಹೌದಾ? ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.